ನಮಸ್ಕಾರ, ನಾನು ವನಶ್ರೀ. ಇವತ್ತಿನ ವಿಡಿಯೋ ಬಂದು ಪಡ್ಡಲ್ಲಿ ಹೇಗೆ ಆಮ್ಲೆಟ್ಟನ್ನು ಅದರೊಳಗಡೆ ಹಾಕಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫುಲ್ಲು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ಮತ್ತು ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ಮತ್ತು ಇದಕ್ಕೆ ನಾನು ಒಂದು ಅರ್ಧ ಟೊಮೆಟೊ ಮತ್ತು ಒಂದು 2 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ, ಉಪ್ಪು ಮತ್ತು ಮೊಟ್ಟೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸರ್ ಇರುತ್ತಲ್ಲ, ಅದು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಒಂದೇ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಏಕೆ ಅಂದರೆ ಇದು ಮೊಟ್ಟೆ ಐಟಮ್ಸ್ ಆಗಿರೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಉಪ್ಪನ್ನ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ. ಬಾಂಬೆ ಕಡೆ ಸ್ಟ್ರೀಟಲ್ಲೆಲ್ಲ ಇದನ್ನು ಮಾಡ್ತಾರೆ. ಸ್ಟ್ರೀಟ್ ಸೈಡು ಇದನ್ನು ನಾವು ಕೇಳಿದ್ರೆ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಪಡ್ಡು. ಎಗ್ ಪಡ್ಡು ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಯಾವ ಕಡೆನೂ ಸ್ವಲ್ಪನೂ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಅಷ್ಟರೊಳಗೆ ನಾವು ಇದು ಪಡ್ಡು ಮಣೆನ ಒಲೆ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಫ್ರೀ ಹೀಟ್ ಮಾಡ್ಕೊಂಡಿರಬೇಕು. ಚೆನ್ನಾಗಿ ಹೀಟ್ ಆಗಿದ್ದರೆ ಅದು ತುಂಬಾ ಚೆನ್ನಾಗಿ ಪಡ್ಡುಗಳು ಬರ್ತವೆ. ನಾನ್ ಸ್ಟಿಕ್ ತವ ಆದರೆ ಅದಕ್ಕೆ ಎಣ್ಣೆ ಹಾಕಿದ್ರೆ ಬೇಗನೆ ಬಿಸಿ ಆಗುತ್ತೆ, ತುಂಬಾ ಇದಾಗಿರುತ್ತೆ. ಇದು ಇಂಡಲಿಯಮ್ ತವ ಆಗಿರೋದ್ರಿಂದ ಇದು ಸ್ವಲ್ಪ ಮೆತ್ಕೊಳ್ಳುತ್ತೆ ಅಲ್ಲಲ್ಲೇ. ಅದಕ್ಕೆ ನಿಧಾನಕ್ಕೆ ಬಿಡಿಸ್ಕೊಳ್ಬೇಕಾಗುತ್ತೆ. ಬಿಡಿಸ್ಕೊಂಡು ಈ ಥರ ಎಣ್ಣೆ ಹಚ್ಚೋದು ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನಾನು ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ, ತುಂಬಾ ಎಣ್ಣೆ ಹಾಕಬೇಕು ಇದಕ್ಕೆ. ಆ್ಯಕ್ಚುಲಿ ಎಣ್ಣೆ ಒಳಗೆ ಬೇಯೋ ರೀತಿ ಹಾಕಬೇಕು. ನಾವೇ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಮಾಡಿಕೊಡುವಾಗ ನೀವು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗುತ್ತೆ. ಈ ಥರ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಬೇಕು, ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಇರುತ್ತೆ ಅಲ್ವಾ. ನಾವೇನು ಹೇಳ್ತೀವಿ ಇದಕ್ಕೆ, ದೋಸೆ ಮಗ್ಚೋದು ಅಥವಾ ಯಾವುದಾದ್ರು ಮಿಕ್ಸ್ ಮಾಡೋದಕ್ಕೆ ಇದಕ್ಕೇನು ಹೇಳ್ತೀವಿ, ನಾವು ಮೊಗಚಕೈ ಅಂತೀವಿ. ಇದನ್ನು ತೊಗೊಂಡು ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡಾದಮೇಲೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಡಿ. ಸುತ್ತ ಎಲ್ಲ ಅದು ಸ್ಪ್ರೆಡ್ ಆಗಬೇಕು ಆ ಥರ. ಹೀಗೆ ಈ ರೀತಿ ಸ್ಪ್ರೆಡ್ ಮಾಡಿದ ಮೇಲೆ ನೀವು ಈ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಎಗ್ ಮತ್ತು ಈರುಳ್ಳಿ ಹಾಕಿಲ್ಲ, ಎಗ್ಗು ಮತ್ತು ಟೊಮೆಟೊ ಇದೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಸ್ಪೂನಿಂದ ಒಂದೊಂದು ಸ್ಪೂನ್ ಎಲ್ಲದಕ್ಕೂ ಹಾಕ್ಕೋಬೇಕು. ಇವಾಗ ಹಾಕ್ತೀನಿ ನೋಡಿ. ನಾನು ಒಂದೊಂದೇ ಸ್ಪೂನ್ ಬನ್ನಿ. ಈ ರೀತಿ ಒಂದೇ ಸ್ಪೂನ್ ಬಂದ ಮೇಲೇ ಅಷ್ಟು ನಾನು ಒಂದು ಎಗ್ ಮಾತ್ರ ತೊಗೊಂಡಿದ್ದೀನಿ. ಒಂದು ಎಗ್ಗಲ್ಲಿ 7 ಪಡ್ಡಿಗೆ ಆಗೋವಷ್ಟು ಮಿಶ್ರಣ ಇದೆ. ಅಷ್ಟು ಮಿಶ್ರಣನ ಅದ್ರ ಜೊತೆಗೆ ಹಾಕಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಫುಲ್ಲು ಮಧ್ಯದಲ್ಲಿ ಹಾಕಿ ಒಂದು 5 ನಿಮಿಷ ಅದು ರೋಸ್ಟ್ ಆಗ್ತಾಯಿರುತ್ತೆ. ಕಡಿಮೆ ಉರಿಲಿ ಇಟ್ಬಿಟ್ಟು ಹಾಕಿ, ಈ ರೀತಿ ಕಡಿಮೆ ಉರಿಲೇ ಅದು ಬೇಯ್ತಾ ಇರಲಿ. ಬೆಂದಾದಾಗ ಬೇಯ್ತಾ ಇದೆ ಅನ್ನುವಾಗ ನೀವು ಮೇಲೆ ಮತ್ತೆ ಹಿಟ್ಟು ಹಾಕಬೇಕಾಗುತ್ತೆ. ಅಂದರೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಯಾವುದು ನೀವು ಪಡ್ಡು ಮಾಡ್ತಾಯಿದ್ದೀರೋ ಆ ಹಿಟ್ಟನ್ನು ಮೇಲೆ ಈ ರೀತಿ ಹಾಕಿ, ಎಲ್ಲವಕ್ಕೂ ಹಾಕಿ 7 ಪಡ್ಡುಗೂ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಚೆನ್ನಾಗಿ ಈ ಥರ ಹಾಕಿ ಮುಚ್ಚಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದು 5 ನಿಮಿಷ ಅನ್ನೋಷ್ಟರೊಳಗೆ ನೀಟಾಗಿ ಎಲ್ಲವೂ ಬೆಂದ್ಕೊಂಡಿರ್ತವೆ, ಉಬ್ಕೊಂಡು ಬರ್ತವೆ. ಬೇಯೋದು ಹೌದು, ಉಬ್ಬಿ ಬಂದಿರ್ತವೆ. ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಎಲ್ಲೂ ಗ್ಯಾಪ್ ಇಲ್ಲದ ರೀತಿ ಹಾಕಿಬಿಡಿ.
ಆ ಕೆಳಗಡೆನೂ ಎಲ್ಲ ಕವರ್ ಆಗಿರುತ್ತೆ, ಮೇಲೂ ಎಲ್ಲ ಮುಚ್ಚಿದ ಥರ ಆಗಿರುತ್ತೆ. ಒಳಗಡೆ ನೀಟಾಗಿ ಬೇಯ್ಕೊಳ್ಳುತ್ತೆ, ಎಲ್ಲೂ ಒಂದು ಸ್ವಲ್ಪನೂ ಬಿಡುವಿಲ್ಲದ ರೀತಿ ಬೇಯ್ಕೊಳ್ಳುತ್ತೆ. ಇದು ಬೆಳಗ್ಗೆ ಟೈಮು ನಾಷ್ಟಕ್ಕೆ ತುಂಬಾ ಏಳು ಮಾಡಿಸಿದಂಥ ತಿಂಡಿ ಆಗಿರುತ್ತೆ. ಮಕ್ಕಳು ತುಂಬ ರುಚಿಯಾಗಿರೋದ್ರಿಂದ ತಿಂದ್ಕೊಂಡು ಹೋಗ್ತವೆ. ದೊಡ್ಡವ್ರಿಗೂ ಎಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ, ಹಾಗಾಗಿ ಎಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಉಬ್ಕೊಂಡು ಬರುತ್ತೆ. ಒಂದು 5 ನಿಮಿಷ ಇಟ್ಟರೆ ಸಾಕು, ಈ ರೀತಿ ಉಬ್ಕೊಂಡು ಬಂದಿರುತ್ತೆ. ಇದನ್ನು ಅಲ್ಲಿ ಬಾಂಬೆಲಿ ಏನು ಮಾಡ್ತಾರೆ ಅಂದರೆ ನೀರು ಚಟ್ನಿ, ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ, ನೀರು ಚಟ್ನಿ ಮಾಡಿ ಸೈಡು ಕೊಡ್ತಾರೆ ಇದ್ರ ಜೊತೆಗೆ ಹಾಕಿ. ನಾವಿಲ್ಲಿ ನಮ್ಮಲ್ಲಿ ಏನಿದೆಯೋ ತುಪ್ಪ, ಮೊಸರು, ಸಾಂಬಾರು, ಗಟ್ಟಿ ಸಾಂಬಾರು ಏನಿದೆಯೋ ಅದನ್ನು ಹಾಕ್ಕೊಂಡು ನಾವು ತಿನ್ಬೋದು. ಅದು ಬೇಕು ಅಂದರೆ ನಾವು ಚಟ್ನಿ ಮಾಡಿಕೊಂಡು ಕೂಡ ತಿನ್ಬೋದು. ಈ ರೀತಿ ಬೆಂದಿರುತ್ತೆ. ನೋಡಿ ತೆಗಿಯೋಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಹಾಕಿ. ನಾನು ಕಡಿಮೆ ಹಾಕ್ತಾಯಿದ್ದೀನಿ, ಅವರು ತುಂಬ ಎಣ್ಣೆ ಹಾಕ್ತಾರೆ, ಆದ್ದರಿಂದ ಅದು ಕಚ್ಕೊಳ್ಳಲ್ಲ, ಬಿಟ್ಕೊಂಡು ಬರುತ್ತೆ. ನಾನು ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ತೆಗೆಯೋದು ಕಚ್ಕೊಳ್ಳುತ್ತೆ. ಹೀಗೆ ಒಂದು ಫೋರ್ಕ್ ಅಥವಾ ಒಂದು ಸ್ಪೂನ್ ಸಹಾಯ ತಗೊಂಡು ಈ ರೀತಿ ಬಿಡಿಸ್ಕೊಳ್ಳಿ. ಸುತ್ತಲೂ ಬಿಡಿಸ್ಕೊಬಿಟ್ಟು ತೆಗಿಯೋಕ್ಕೆ ಅನುಕೂಲ ಆಗುತ್ತೆ. ತೆಗಿಬೋದು, ತುಂಬ ನೀಟಾಗಿ ಬರುತ್ತೆ, ತೆಗಿಬೋದು. ಪ್ರತಿ ದಿವಸ ಏನು ತಿಂಡಿ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಈ ರೀತಿ ನೀವು ಪಡ್ಡನ್ನ ಮಾಡಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ನಾಷ್ಟ ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ಅವರು ತುಂಬ ಖುಷಿಯಾಗಿ ತಿಂದ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಕೂಡ ಮಾಡಿ ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಎಣ್ಣೆ ಹಾಕೋದ್ರಂತೂ ಇನ್ನೂ ತುಂಬ ನೀಟಾಗಿ ಬರುತ್ತೆ. ನಾನು ಎಣ್ಣೆ ಕಡಿಮೆ ಹಾಕಿದ್ದೀನಿ, ಎಣ್ಣೆ ಹಾಕ್ಕೊಂಡ್ರೆ ನೀವು ತುಂಬಾ ನೀಟಾಗಿ ಬರುತ್ತೆ, ಬೇಗನೆ ಆಗುತ್ತೆ. ಇಷ್ಟು ನೀಟಾಗಿ ಗರಿಯಾಗಿ ಬೇಯ್ಕೊಂಡಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಕೂಡ ಎಲ್ಲವನ್ನು ಹೀಗೇ ಸ್ವಲ್ಪ ಯಾವುದೋ ಸೈಡಲ್ಲಿ ಕಚ್ಕೊಂಡಿರುತ್ತೆ, ನೀಟಾಗಿ ಬಿಡಿಸ್ಕೊಂಡು ತೆಗೆದ್ರೆ ತುಂಬ ನೀಟಾಗಿ ಬರುತ್ತೆ. ಮೊಟ್ಟೆ ಹಾಕಿರೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಟೇಸ್ಟು ಕೂಡ ಇರುತ್ತೆ, ಚೆನ್ನಾಗಿದೆ. ನೀವು ಮತ್ತು ನಾವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಲ್ವ, ಈ ಏನು ಟೂರ್ಗಿರು ಹೋಗ್ತಾ ಇರ್ತೀವಲ್ವ, ದೇವಸ್ಥಾನ ಅಲ್ದಲೆ ಬೇರೆ ಜಾಗಕ್ಕೆಲ್ಲ ಹೋಗ್ತೀವಲ್ಲ, ಆವಾಗ ಈ ಥರ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು ಕೂಡ ಇರುತ್ತೆ. ಇದನ್ನು ಏನೂ ಬೇಕಿಲ್ಲ ಅನ್ನುವಾಗ ಹಾಗೇ ತಿನ್ಬೋದು. ಯಾಕೆ ಗೊತ್ತಾ, ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಖಾರದ ಐಟಮ್ಸ್ ಇದರಲ್ಲಿದೆ ಸ್ವಲ್ಪ, ಹಾಗಾಗಿ ನೀವು ಹಾಗೇನೂ ಕೂಡ ತಿನ್ಬೋದು. ಬೇಕು ಅಂದರೆ ಸೈಡ್ಸಾಗಿ ನೀವು ತುಪ್ಪ ಮತ್ತು ಅದೇ ಹೇಳಿದ್ನಲ್ಲ ಚಟ್ನಿ, ಆ ಥರ ಎಲ್ಲ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಮತ್ತು ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರೋ, ಇದು ಹೊಸ ಚಾನಲ್ಲು ವನಶ್ರೀ ಅಂತ ಹೇಳ್ಬಿಟ್ಟು ಹೊಸ ಚಾನಲ್ ಮಾಡಿದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ಮುಂದೆ ಹೊಸ ವೀಡಿಯೋಗಳು ಹಾಕ್ತಾಯಿರ್ತೀನಿ. ನಿಮಗಿಷ್ಟ ಆದರೆ ನನ್ನ ವೀಡಿಯೋನ ನೋಡಿ ಪ್ರತಿಯೊಬ್ಬರೂ. ತುಂಬಾ ಚಂದ ಇರೋಂಥ ವೀಡಿಯೋಗಳು ಹಾಕ್ತೀನಿ, ರುಚಿಯಾಗಿರೋಂಥ ಅಡುಗೆಗಳು ಮಾಡಿ ಹಾಕ್ತೀನಿ. ಪ್ರತಿಯೊಬ್ಬರು ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.